ಅದೊಂದು ಭವ್ಯವಾದಂತ ಬಂಗಲೆ. ಮನೆ ಕೆಲಸಕ್ಕೆ ಅಂತ ನೇಪಾಳ ಮೂಲದ ದಂಪತಿಯನ್ನ ಸೇರಿಸಿಕೊಂಡಿದ್ರು. ಕೆಲಸಕ್ಕೆ ಬಂದಂತ 20 ದಿನದಲ್ಲೇ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಕೋಟಿ ಕೋಟಿ ಮೌಲ್ಯದ ಆಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಇದು ನಡೆದಿರೋದು ಎಲ್ಲಿ ಗೊತ್ತಾ? ಜೊತೆಗೆ ಹೇಗಾಯ್ತು ಈ ಘಟನೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ದಂಪತಿ. ಬಿಲ್ಡರ್ ಮನೆಯಲ್ಲಿದ್ದ 18 ಕೋಟಿ ಚಿನ್ನ ಲೂಟಿ. ಮನೆ ತುಂಬಾ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳು, ಹೊರಗೆ ಬಿಸಾಡಿರೋ ಲಾಕರ್, ದಿಕ್ಕೆ ತೋಚದಂತಾಗಿರುವ ಮನೆಯವು. ಈ ದೃಶ್ಯ ಕಂಡು ಬಂದಿದ್ದು ಮಾರತಹಳ್ಳಿ ಸಮೀಪದಲ್ಲಿನ ಯಮಲೂರಿನ ಬಿಲ್ಡರ್ ಶಿವಕುಮಾರ್ ಮನೆಯಲ್ಲಿ. ಇದಕ್ಕೆಲ್ಲ ಕಾರಣ ನೇಪಾಳ ಮೂಲದ ಈ ಖತರ್ನಾಕ್ ದಂಪತಿ. ಹೌದು, ಯಮಲೂರಿನಲ್ಲಿರುವ ಈ ಭವ್ಯವಾದ ಬಂಗಲೆ ಬಿಲ್ಡರ್ ಶಿವಕುಮಾರ್ಗೆ ಸೇರಿತ್ತು. ಮಗನಿಗೆ ಇತ್ತೀಚೆಗಷ್ಟೇ ಮದುವೆ ಮಾಡಿಸಿದ್ರು. ಹಳೆ ಮನೆ ಆಗಿರೋದ್ರಿಂದ ರಿನೋವೇಷನ್ ಕೆಲಸ ಕೂಡ ಮಾಡಿ ಕೆಲ ತಿಂಗಳಿನಿಂದ ವಸ್ತುಗಳನ್ನೆಲ್ಲ ಜೋಡಿಸಿಕೊಳ್ತಾ ಇತ್ತು. ಕಳೆದ 9 ತಿಂಗಳಿಂದ ಮನೆ ಕೆಲಸಕ್ಕೆ ವಿಕಾಸ್, ಮಾಯಾ ಅನ್ನೋ ನೇಪಾಳ ಮೂಲದ ದಂಪತಿ ಇದ್ರು. ಆದ್ರೆ ಇತ್ತೀಚೆಗೆ ಕೆಲಸ ಬಿಡ್ತೀವಿ ಅಂತ ಹೇಳ್ತಾ ಇದ್ದಂತೆ ಮನೆ ಮಾಲೀಕರು ಯಾರನ್ನಾದ್ರೂ ಕೆಲಸಕ್ಕೆ ಸೇರಿಸಿ ಹೋಗಿ ಎಂದಿದ್ರು. ಹೀಗಾಗಿ 20 ದಿನದ ಹಿಂದೆ ದಿನೇಶ್, ಕಮಲಾ ದಂಪತಿಯನ್ನ ಕೆಲಸಕ್ಕೆ ಸೇರಿಸಿದ್ರು. ಮೊದಲು ಹೇಳಿದ್ದ ಎಲ್ಲಾ ಕೆಲಸ ಮಾಡಿ ಮನೆಯವರ ನಂಬಿಕೆ ಗಳಿಸಿಕೊಂಡಿದ್ರು. ಇತ್ತೀಚೆಗೆ ಶಿವಕುಮಾರ್ ಸ್ನೇಹಿತರ ಜೊತೆಗೆ ಫಿಲಿಪೈನ್ಸ್ ಪ್ರವಾಸ ಬೆಳೆಸಿದ್ರು. ಪತ್ನಿ, ಮಗ ಹಾಗೂ ಸೊಸೆ ಭೂಮಿ ಪೂಜೆಗೆ ಅಂತ ಸಂಬಂಧಿಕರ ಮನೆಗೆ ತೆರಳಿದ್ರು. 25ರಂದು ಭಾನುವಾರ ಸಂಚು ಮಾಡಿ ಲೂಟಿ ಮಾಡಿದ್ದಾರೆ. ಈಗ ಒಂದು ಭಾನುವಾರ ಬೆಳಿಗ್ಗೆ ಅವರು ಒಂದು 20 ದಿನ ಆಗಿತ್ತು, 25 ದಿನ ಆಗಿತ್ತು ಅವ್ರು ಬಂದು. ಭಾನುವಾರ ಬೆಳಿಗ್ಗೆ ಆತರ ಮಾಡಿದ್ದಾರೆ. ನಾನು ಲಾಕರ್ ನಾನು ಇಟ್ಕೊಂಡಿದ್ದೆ. ದೊಡ್ಡ ಮಗಳದು, ಚಿಕ್ಕ ಮಗಳದೆಲ್ಲ ಇಟ್ಕೊಂಡಿದ್ವಿ ನಾವು. ಅಳಿಯಿಂದ, ಚಿಕ್ಕ ಅಳಿಯಿಂದ ಎಲ್ಲ ಇಲ್ಲೇ ಇಟ್ಕೊಂಡು ಆಮೇಲೆ ಕೊಟ್ಬಿಡೋಣ ಅಂತ ಈಗ ಒಂದು 5 ಡೇಸ್ ಇಂದ 10 ಡೇಸ್ ಇಂದ ಅನ್ಕೊಳ್ತಾ ಇದ್ದೆ ನಾನು. ನಾವು ಕಷ್ಟಪಟ್ಟು ತಗೊಂಡಿದ್ದು ಇವಾಗ ಏನೋ ಒಂದು ಸೇವ್ ಮಾಡ್ಕೊಂಡು ತಗೊಂಡಿರ್ತೀವಲ್ಲ, ಇಷ್ಟ ಆಗಿದ್ದು ಒಡವೆ ಎಲ್ಲ ಯಾವುದೂ ಇಲ್ಲ. ಮನೆಯಲ್ಲಿ ಕಮಲಾ ಜೊತೆಗೆ ಮತ್ತೋರ್ವ ಕೆಲಸದಾಕೆ ಇದ್ದಳು. ಆಕೆಯನ್ನ ಫಸಲಾಯಿಸಿ ಅಂಗಡಿಗೆ ಅಂತ ಕಮಲಾ ಕರೆತಂದಿದ್ದಾಳೆ. ಅತ್ತ 5-6 ಜನರ ಜೊತೆಗೆ ಬಂದ ದಿನೇಶ್ ಯುಪಿಎಸ್ ಆಫ್ ಮಾಡಿ ಸಿಸಿಟಿವಿ ಡಿಸ್ಕನೆಕ್ಟ್ ಮಾಡಿ ಮನೆಯಲ್ಲಿದ್ದ ಲಾಕರ್ಗಳನ್ನ ಕಬ್ಬಿಣದ ರಾಡ್ ನಿಂದ ಹೊಡೆದು 11.5 ಕೆಜಿ ಚಿನ್ನ, ವಜ್ರ, 5 ಕೆಜಿ ಬೆಳ್ಳಿ ಸೇರಿ 11.5 ಲಕ್ಷದ ನಗದು ದೋಚಿ ಎಸ್ಕೇಪ್ ಆಗಿದ್ದಾರೆ. ಸಂಪೂರ್ಣವಾಗಿ 2 ಬೀರುದಲ್ಲಿದ್ದಂತಹ ಕಂಪ್ಲೀಟ್ ಆದಂತಹ ಸುಮಾರು 18 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನಾಗಿರಬಹುದು, ನಗದನ್ನಾಗಿರಬಹುದು ಸಂಪೂರ್ಣವಾಗಿ ಮುರಿದು ಇಲ್ಲಿ ನೋಡ್ತಾ ಇದ್ದೀರಾ. ಈ ಲಾಕರ್ ಕೂಡ ತೆಪ್ಪಿಸಿದ್ದಾರೆ. ಇಲ್ಲಿರುವಂತಹ ಲಾಕರ್ ಆಗಿರಬಹುದು ಕಂಪ್ಲೀಟ್ ಆಗಿ ಅದು ಬಾರದ ಕಾರಣ ಅಂದ್ರೆ ಅವತ್ತು ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ, ಈ ಬಿಲ್ಡರ್ಗಳಾಗಿರ್ಲಿ ಯಾರು ಕೂಡ ಇರೋದಿಲ್ಲ. ಈ ಲಾಕರ್ಗಳು ಎಲ್ಲ ಕಬ್ಬಿಣದ್ದು ನೀವು ನೋಡ್ತಾ ಇದ್ದೀರಾ. ಇದು ಎಲ್ಲದನ್ನ ಕೂಡ ಕಿತ್ತು ಕಂಪ್ಲೀಟ್ ಆಗಿ ಎತ್ತಿಸಿ ಅವರು ದಂಪತಿಗಳು ಇದರಲ್ಲಿರುವಂತಹ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಮಾರತಹಳ್ಳಿ ಠಾಣಾ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಅದೇನೇ ಹೇಳಿ, ಮನೆಯಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ಳುವ ಮುನ್ನ ಪೂರ್ವಾಪರ ಪರಿಶೀಲಿಸಿ ಪೊಲೀಸರಿಗೆ ಮಾಹಿತಿ ನೀಡಿ ಅಂತ ಪೊಲೀಸ್ ಇಲಾಖೆ ಎಷ್ಟೇ ಕೇಳಿಕೊಂಡ್ರು ಜನ ಬುದ್ಧಿ ಕಲಿತಂತೆ ಕಾಣ್ತಿಲ್ಲ. ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದೊಂದು ಭವ್ಯವಾದಂತ ಬಂಗಲೆ. ಮನೆ ಕೆಲಸಕ್ಕೆ ಅಂತ ನೇಪಾಳ ಮೂಲದ ದಂಪತಿಯನ್ನ ಸೇರಿಸಿಕೊಂಡಿದ್ರು. ಕೆಲಸಕ್ಕೆ ಬಂದಂತ 20 ದಿನದಲ್ಲೇ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಕೋಟಿ ಕೋಟಿ ಮೌಲ್ಯದ ಆಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಇದು ನಡೆದಿರೋದು ಎಲ್ಲಿ ಗೊತ್ತಾ? ಜೊತೆಗೆ ಹೇಗಾಯ್ತು ಈ ಘಟನೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ದಂಪತಿ. ಬಿಲ್ಡರ್ ಮನೆಯಲ್ಲಿದ್ದ 18 ಕೋಟಿ ಚಿನ್ನ ಲೂಟಿ. ಮನೆ ತುಂಬಾ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳು, ಹೊರಗೆ ಬಿಸಾಡಿರೋ ಲಾಕರ್, ದಿಕ್ಕೆ ತೋಚದಂತಾಗಿರುವ ಮನೆಯವು. ಈ ದೃಶ್ಯ ಕಂಡು ಬಂದಿದ್ದು ಮಾರತಹಳ್ಳಿ ಸಮೀಪದಲ್ಲಿನ ಯಮಲೂರಿನ ಬಿಲ್ಡರ್ ಶಿವಕುಮಾರ್ ಮನೆಯಲ್ಲಿ.
ಇದಕ್ಕೆಲ್ಲ ಕಾರಣ ನೇಪಾಳ ಮೂಲದ ಈ ಖತರ್ನಾಕ್ ದಂಪತಿ. ಹೌದು, ಯಮಲೂರಿನಲ್ಲಿರುವ ಈ ಭವ್ಯವಾದ ಬಂಗಲೆ ಬಿಲ್ಡರ್ ಶಿವಕುಮಾರ್ಗೆ ಸೇರಿತ್ತು. ಮಗನಿಗೆ ಇತ್ತೀಚೆಗಷ್ಟೇ ಮದುವೆ ಮಾಡಿಸಿತು. ಹಳೆ ಮನೆ ಆಗಿರೋದ್ರಿಂದ ರೆನೋವೇಷನ್ ಕೆಲಸ ಕೂಡ ಮಾಡಿ ಕೆಲ ತಿಂಗಳಿನಿಂದ ವಸ್ತುಗಳನ್ನೆಲ್ಲ ಜೋಡಿಸಿಕೊಳ್ತಾ ಇತ್ತು. ಕಳೆದ 9 ತಿಂಗಳಿಂದ ಮನೆ ಕೆಲಸಕ್ಕೆ ವಿಕಾಸ್, ಮಾಯಾ ಅನ್ನೋ ನೇಪಾಳ ಮೂಲದ ದಂಪತಿ ಇದ್ರು. ಆದ್ರೆ ಇತ್ತೀಚೆಗೆ ಕೆಲಸ ಬಿಡ್ತೀವಿ ಅಂತ ಹೇಳ್ತಾ ಇದ್ದಂತೆ ಮನೆ ಮಾಲೀಕರು ಯಾರನ್ನಾದ್ರೂ ಕೆಲಸಕ್ಕೆ ಸೇರಿಸಿ ಹೋಗಿ ಎಂದಿದ್ರು. ಹೀಗಾಗಿ 20 ದಿನದ ಹಿಂದೆ ದಿನೇಶ್, ಕಮಲಾ ದಂಪತಿಯನ್ನ ಕೆಲಸಕ್ಕೆ ಸೇರಿಸಿದ್ರು. ಮೊದಲು ಹೇಳಿದ್ದ ಎಲ್ಲಾ ಕೆಲಸ ಮಾಡಿ ಮನೆಯವರ ನಂಬಿಕೆ ಗಳಿಸಿಕೊಂಡಿದ್ರು. ಇತ್ತೀಚೆಗೆ ಶಿವಕುಮಾರ್ ಸ್ನೇಹಿತರ ಜೊತೆಗೆ ಫಿಲಿಪೈನ್ಸ್ ಪ್ರವಾಸ ಬೆಳೆಸಿದ್ರು. ಪತ್ನಿ, ಮಗ ಹಾಗೂ ಸೊಸೆ ಭೂಮಿ ಪೂಜೆಗೆ ಅಂತ ಸಂಬಂಧಿಕರ ಮನೆಗೆ ತೆರಳಿದ್ರು. 25ರಂದು ಭಾನುವಾರ ಸಂಚು ಮಾಡಿ ಲೂಟಿ ಮಾಡಿದ್ದಾರೆ. ಈಗ ಭಾನುವಾರ ಬೆಳಿಗ್ಗೆ ಅವರು 20 ದಿನ ಆಗಿತ್ತು, 25 ದಿನ ಆಗಿತ್ತು ಅವ್ರು ಬಂದು. ಭಾನುವಾರ ಬೆಳಿಗ್ಗೆ ಆತರ ಮಾಡಿದ್ದಾರೆ. ನಾನು ಲಾಕರ್ ನಾನು ಇಟ್ಕೊಂಡಿದ್ದೆ. ದೊಡ್ಡ ಮಗಳದು, ಚಿಕ್ಕ ಮಗಳದೆಲ್ಲ ಇಟ್ಕೊಂಡಿದ್ವಿ ನಾವು. ಅಳಿಯಿಂದ, ಚಿಕ್ಕ ಅಳಿಯಿಂದ ಎಲ್ಲ ಇಲ್ಲೇ ಇಟ್ಕೊಂಡು ಆಮೇಲೆ ಕೊಟ್ಬಿಡೋಣ ಅಂತ ಈಗ 5 ಡೇಸ್ ಇಂದ 10 ಡೇಸ್ ಇಂದ ಅನ್ಕೊಳ್ತಾ ಇದ್ದೆ ನಾನು. ನಾವು ಕಷ್ಟಪಟ್ಟು ತಗೊಂಡಿದ್ದು ಇವಾಗ ಏನೋ ಸೇವ್ ಮಾಡ್ಕೊಂಡು ತಗೊಂಡಿರ್ತೀವಲ್ಲ, ಇಷ್ಟ ಆಗಿದ್ದ ಒಡವೆ ಎಲ್ಲ ಯಾವುದೂ ಇಲ್ಲ. ಮನೆಯಲ್ಲಿ ಕಮಲಾ ಜೊತೆಗೆ ಮತ್ತೋರ್ವ ಕೆಲಸದಾಕೆ ಇದ್ದಳು. ಆಕೆಯನ್ನ ಪುಸಲಾಯಿಸಿ ಅಂಗಡಿಗೆ ಅಂತ ಕಮಲಾ ಕರೆತಂದಿದ್ದಾಳೆ. ಅತ್ತ 5-6 ಜನರ ಜೊತೆಗೆ ಬಂದ ದಿನೇಶ್ ಯುಪಿಎಸ್ ಆಫ್ ಮಾಡಿ ಸಿಸಿಟಿವಿ ಡಿಸ್ಕನೆಕ್ಟ್ ಮಾಡಿ ಮನೆಯಲ್ಲಿದ್ದ ಲಾಕರ್ಗಳನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು 11.5 ಕೆಜಿ ಚಿನ್ನ, ವಜ್ರ, 5 ಕೆಜಿ ಬೆಳ್ಳಿ ಸೇರಿ 11.5 ಲಕ್ಷದ ನಗದು ದೋಚಿ ಎಸ್ಕೇಪ್ ಆಗಿದ್ದಾರೆ. ಸಂಪೂರ್ಣವಾಗಿ 2 ಬೀರುದಲ್ಲಿದ್ದಂತಹ ಕಂಪ್ಲೀಟ್ ಆದಂತಹ ಸುಮಾರು 18 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನಾಗಿರಬಹುದು, ನಗದನ್ನಾಗಿರಬಹುದು ಸಂಪೂರ್ಣವಾಗಿ ಮುರಿದು ಇಲ್ಲಿ ನೋಡ್ತಾ ಇದ್ದೀರಾ. ಈ ಲಾಕರ್ ಕೂಡ ತೆಪ್ಪಿಸಿದ್ದಾರೆ. ಇಲ್ಲಿರುವಂತಹ ಲಾಕರ್ ಆಗಿರಬಹುದು ಕಂಪ್ಲೀಟ್ ಆಗಿ ಅದು ಬಾರದ ಕಾರಣ ಅಂದ್ರೆ ಆವತ್ತು ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ, ಈ ಬಿಲ್ಡರ್ಗಳಾಗಿರ್ಲಿ ಯಾರು ಕೂಡ ಇರೋದಿಲ್ಲ. ಈ ಲಾಕರ್ಗಳು ಎಲ್ಲ ಕಬ್ಬಿಣದ್ದು ನೀವು ನೋಡ್ತಾ ಇದ್ದೀರಾ. ಇದು ಎಲ್ಲದನ್ನ ಕೂಡ ಕಿತ್ತು ಕಂಪ್ಲೀಟ್ ಆಗಿ ಎತ್ತಿಸಿ ಅವರು ದಂಪತಿಗಳು ಇದರಲ್ಲಿರುವಂತಹ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಮರತಳ್ಳಿ ಠಾಣಾ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಅದೇನೇ ಹೇಳಿ, ಮನೆಯಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ಳುವ ಮುನ್ನ ಪೂರ್ವಾಪರ ಪರಿಶೀಲಿಸಿ ಪೊಲೀಸರಿಗೆ ಮಾಹಿತಿ ನೀಡಿ ಅಂತ ಪೊಲೀಸ್ ಇಲಾಖೆ ಎಷ್ಟೇ ಕೇಳಿಕೊಂಡ್ರು ಜನ ಬುದ್ಧಿ ಕಲಿತಂತೆ ಕಾಣ್ತಿಲ್ಲ. ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದೊಂದು ಭವ್ಯವಾದಂತ ಬಂಗಲೆ. ಮನೆ ಕೆಲಸಕ್ಕೆ ಅಂತ ನೇಪಾಳ ಮೂಲದ ದಂಪತಿಯನ್ನ ಸೇರಿಸಿಕೊಂಡಿದ್ರು. ಕೆಲಸಕ್ಕೆ ಬಂದಂತ 20 ದಿನದಲ್ಲೇ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಕೋಟಿ ಮೌಲ್ಯದ